ಧನುಸ್ಸು ರಾಶಿ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಸ್, ನಿತ್ಯ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರು, ಇವರಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ ಇದು. ಕಾನೂನಾತ್ಮಕವಾಗಿ ಸ್ವಲ್ಪ ಸಮಸ್ಯೆ ಉಲ್ಬಣವಾಗ್ತಕ್ಕಂತಹ ದಿವಸ ಇದು. ನಿಮ್ಮ ಹಣಕ್ಕೋಸ್ಕರವಾಗಿ ನೀವು ಕಾಯಬೇಕಾಗತ್ತೆ. ಹಣ ನಿಮ್ಮದೇ, ನಿಮ್ಮ ಹಣಕ್ಕೆ ನೀವು ಕಾಯಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಎನ್ನುವಂಥದ್ದು. ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ, ನೆಮ್ಮದಿಯಿಂದ ಇರುವಂಥದ್ದು ಬಹಳ ಒಳ್ಳೆಯದು. ನಿಮ್ಮ ವ್ಯವಹಾರದಿಂದ ಮನೆಯ ವಾತಾವರಣ ಹಾಳಾಗ್ಬಿಡುತ್ತೆ. ಯಾವಾಗ ನೋಡಿದರೂ ಕೂಡ ವ್ಯವಹಾರದ ಮಾತು, ವ್ಯವಹಾರದ್ದೇ ಎಲ್ಲ ವಿಷಯ, ಮನೆಯ ಬಾಗಿಲಿಗೂ ವ್ಯವಹಾರಸ್ಥರೇ ಬರತಕ್ಕಂಥದ್ದು. ಮನೆಯಲ್ಲಿ ವ್ಯವಹಾರದ ಸ್ಥಳವಾಗಿ ಅದು ಪರಿಣಮಿಸ್ತಕ್ಕಂತಹ ಒಂದು ಪರಿಸ್ಥಿತಿ. ಯಾರಿಗೂ ಕೂಡ ಮನೆಯ ವಾತಾವರಣ ಅಂತ ಹೇಳಿ ಅನಿಸೋದಿಲ್ಲ. ಇವೆಲ್ಲ ನಿಮ್ಮಿಂದ ಆಗುವಂಥದ್ದಾಗತ್ತೆ. ಸ್ನೇಹಿತರ ಸಹಾಯ ನಿಮಗೆ ಬೇಕಾಗಬಹುದು. ನಿಮ್ಮ ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳನ್ನು ಮನೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಬಹಳ ಸುಸಮಯ ಇದು ಅಂತ ಹೇಳಬೇಕು. ಚಂಡಿಕಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ನೀವು ಹೇಳ್ತಕ್ಕಂತಹ, ಪ್ರತಿಪಾದನೆ ಮಾಡ್ತಕ್ಕಂತಹ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರುವಂಥವರಿಂದ ನಿಮಗೆ ಅವಮಾನವಾಗುತ್ತೆ. ನೀವೇನೋ ಹೇಳ್ತೀರಿ, ಅವರು ಇನ್ನೇನೋ ಅರ್ಥ ಮಾಡ್ಕೊಳ್ತಾರೆ. ಇದು ನಿಮಗೆ ಅವಮಾನ ಆಗುವಂಥದ್ದು. ಅದರಿಂದ ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಸ್ವಬುದ್ಧಿಯಿಂದ ಅಭ್ಯಾಸ ಮಾಡಬೇಕಾದಂಥದ್ದಾಗತ್ತೆ. ತುಂಬ ಮುಖ್ಯವಾದಂತಹ ವಿಷಯ ಅಥವಾ ವಸ್ತುವನ್ನು ಮರ್ತು ಬಿಡ್ತೀರಿ, ಗಮನಿಸ್ಕೊಳ್ಬೇಕು. ಆದ ನಂತರದಲ್ಲಿ ಏನು ಮಾಡ್ತೀರಿ? ಯಾವುದೋ ಒಂದು ಮುಖ್ಯ ಘಟ್ಟವನ್ನು ಮರ್ತು ಬಿಟ್ರಿ ಅಂತಂದರೆ ಆಮೇಲೆ ಏನು ಮಾಡಬೇಕು? ಈ ಸೂಕ್ಷ್ಮಗಳು ಇರಬೇಕಾದಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಯಾರು ಬೇಕಾದರೂ ಆಗಿರಲಿ, ಅವರು ಖುಷಿಯಿಂದ ಇದ್ದರೆ ನಿಮಗೆ ಸಂತೋಷ ಸಿಕ್ಕತ್ತೆ. ಅವರು ಮನಸ್ಸಿನಲ್ಲಿ ಏನೋ ಅಹಿತವಾದಂತಹ ಅನುಭವವನ್ನು ಪಡ್ಕೊಂಡ್ರೆ ನಿಮಗೆ ನೆಮ್ಮದಿಯಾಗಿರೋದಕ್ಕೆ ಅವರು ಬಿಡುವುದಿಲ್ಲ, ಅದು ಆಗೋದೂ ಇಲ್ಲ. ಹಾಗಾಗತ್ತೆ, ಗಮನಿಸ್ಕೊಳ್ಬೇಕು. ನೀವು ನಿಂದನೆಗೊಳಗಾಗ್ತೀರಿ, ಏನೋ ತಪ್ಪು ಮಾಡಿದ್ದೀರಿ ಅಂತಕ್ಕಂತಹದ್ದು ಜನ ನಿಮ್ಮನ್ನು ಹೇಳೋ ಹಾಗೆ ಆಗುವಂಥದ್ದು. ಈ ದಿವಸ ಆರೋಗ್ಯದ ಸಮಸ್ಯೆಯು ಕಾಡುತ್ತೆ. ಮಾನಸಿಕವಾಗಿ ಯಾವಾಗ ನೊಂದು ಬಿಡ್ತೀರಿ, ಮಾನಸಿಕವಾದಂತಹ ಒತ್ತಡ ಯಾವಾಗ ಹೆಚ್ಚಾಗತ್ತೆ, ಆಗ ಅದು ದೇಹದ ಮೇಲೂ ಪರಿಣಾಮವನ್ನು ಬೀರುವಂಥದ್ದು ಆಗಬಹುದು. ಅದು ಕೆಟ್ಟ ಪರಿಣಾಮವಾಗಿ ಪರಿವರ್ತನೆ ಆಗತ್ತೆ ಅನ್ನುವಂಥದ್ದು. ಆಸ್ತಿಯ ವಿಚಾರ ಏನೇ ಇದ್ದರೂ ಕೂಡ ಇತ್ಯರ್ಥವಾಗುವಂಥದ್ದು ಅಗತ್ಯವಾಗಿ ನೀವು ಇತ್ಯರ್ಥ ಮಾಡಿಕೊಳ್ಬೇಕಾದಂಥದ್ದು. ಅದಿಲ್ಲ ಅಂತಾದರೆ ಕಷ್ಟವಾದೀತು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಆತ್ಮವಿಶ್ವಾಸ ತುಂಬ ಹೆಚ್ಚಾಗುವಂತಹ ದಿವಸ. ಪ್ರತಿನಿತ್ಯವೂ ಕೂಡ ಇದಿರಬೇಕು, ಪ್ರತಿ ಕ್ಷಣವೂ ಕೂಡ ಇದಿರಬೇಕು. ಆತ್ಮವಿಶ್ವಾಸ ಇದ್ದರೆ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿ. ಏಕಮುಖವಾದಂತಹ ಅಭಿಪ್ರಾಯ, ನಿಮ್ಮಷ್ಟಕ್ಕೆ ನೀವೇ ತೀರ್ಮಾನ ಮಾಡಿಕೊಳ್ತಕ್ಕಂತಹದ್ದು ಬೇಡ. ಯಾವುದೇ ವಿಷಯ ಇರಲಿ, ಮನೆಯವರ ಜೊತೆ ಚರ್ಚೆ ಮಾಡಿ, ವಿಷಯವನ್ನು ಸಂಗ್ರಹ ಮಾಡಿ, ಅವರ ಮಾಹಿತಿಗಳನ್ನು, ಅವರ ಸಲಹೆ ಸೂಚನೆಗಳನ್ನು ಕೇಳಿ ತೀರ್ಮಾನ ನಿಮ್ಮದಾಗಿರಲಿ ಅಂತಕ್ಕಂಥದ್ದು. ಕಠಿಣ ಪರಿಶ್ರಮದಿಂದ, ಅತಿಯಾದಂತಹ ಬುದ್ಧಿವಂತಿಕೆಯಿಂದ ಕಷ್ಟಕರವಾದಂತಹ ಕೆಲಸಗಳನ್ನು ಸುಲಭವಾಗಿ ನಿಭಾಯಿಸ್ತೀರಿ ನೀವು. ಯಾರೋ ನಿರೀಕ್ಷೆ ಮಾಡದೇ ಇರುವಂತಹ ರೀತಿಯಲ್ಲಿ ಆ ಕಷ್ಟ ಕಾರ್ಪಣ್ಯಗಳು, ಸವಾಲುಗಳು ಎಲ್ಲ ನೀರಿನಲ್ಲಿ ತೊಳೆದ ಹಾಗೆ ಶುದ್ಧವಾಗ್ತಕ್ಕಂಥದ್ದಾಗತ್ತೆ. ಕ್ರೀಡಾಪಟುಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ, ನಿಮ್ಮ ಪರಿಶ್ರಮಕ್ಕೆ ಉತ್ತಮವಾದಂತಹ ಗೌರವ, ಲಾಭ ಎಲ್ಲವೂ ಕೂಡ ಸಿಕ್ಕುವಂಥದ್ದು. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಆರೋಗ್ಯ ನಿಮಗೆ ಕೈ ಕೊಡಬಹುದು. ಹಲವಾರು ದಿವಸಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದವರಿಗೆ ದೊಡ್ಡ ಮಟ್ಟದ ತೊಂದರೆಗೆ ಇವತ್ತು ಸೂಚ್ಯವಾಗಿ ಕಾಣ್ತಾ ಇರುವಂಥದ್ದು. ಮಧುಮೇಹಿಗಳಿಗೆ, ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಇದೆಯೋ ಅವರಿಗೆ ಆ ಸಕ್ಕರೆಯ ಪ್ರಮಾಣ ಕಡಿಮೆ ಆಗಿ ಅದರಿಂದ ತೊಂದರೆಯಾಗ್ತಕ್ಕಂಥದ್ದು, ಇಲ್ಲ ಹೈ ಶುಗರ್ ಆಗಿ ಅದರಿಂದ ಸಮಸ್ಯೆಗಳು ಆಗ್ತಕ್ಕಂಥದ್ದಾಗಬಹುದು. ಸ್ನೇಹಿತರ, ಕುಟುಂಬಸ್ಥರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ.
ಅವರು ಯಾವ ಮಾತನ್ನು ಹೇಳಿದರೂ ಕೂಡ ಅದನ್ನು ಸ್ವೀಕಾರ ಮಾಡಿ ಸರಿಯಾಗಿ ಚಿಂತಿಸಿ ಅದರಿಂದ ಆಗತಕ್ಕಂತಹ ಲಾಭ ನಷ್ಟಗಳನ್ನು ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ಅನ್ನುವಂಥದ್ದು. ಮಕ್ಕಳಿಗೋಸ್ಕರವಾಗಿ ವಸ್ತ್ರವನ್ನು ಅಥವಾ ಬೇರೆ ಬೇರೆ ಸಂತೋಷ ಕೊಡುವಂತಹ ಪದಾರ್ಥಗಳನ್ನು ಖರೀದಿಸಿ ಉಡುಗೊರೆಯಾಗಿ ನೀವು ಕೊಡೋದಕ್ಕೆ ಅವಕಾಶಗಳಿದೆ. ನಿಮ್ಮ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ಅದರಂತೆ ಅದನ್ನು ಮಾಡಿ ಎನ್ನುವಂಥದ್ದು. ನಿಮ್ಮ ಕೆಲಸದ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಯಾವುದೋ ಕೆಲಸವನ್ನು ಮಾಡ್ತೀರಿ, ಕೆಲಸ ಮಾಡೋದಂತೂ ತಪ್ಪುದಿಲ್ಲ, ಸಿಟ್ಟಿನಿಂದ ಆ ಕೆಲಸವನ್ನು ಮಾಡಿದಾಗ ಕೆಲಸದಲ್ಲಿ ವ್ಯತ್ಯಾಸಗಳಾಗತ್ತೆ, ಏನೋ ಬದಲಾವಣೆಯನ್ನು ಕಾಣುತ್ತೆ. ಇದು ಬೇರೆಯವರಿಗೆ ಒಪ್ಪಿಗೆ ಆಗದೇ ಇದ್ದರೆ ಮತ್ತೆ ಮತ್ತೆ ಆ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಥರದ್ದು ಬೇಡ ಅಂತ ಅರ್ಥ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಆ ಎಲ್ಲ ಕಡೆಯಲ್ಲೂ ವ್ಯಾಪಿಸಿರತಕ್ಕಂತಹ ವಿಷ್ಣು ಧನ್ವಂತರಿ ಎಂಬತಕ್ಕಂತಹ ನಾಮಾಂಕಿತದಿಂದ ನಿಮಗೆ ಸಕಲವನ್ನೂ ಕೂಡ ನೀಡಲಿ. ಮೀನರಾಶಿಯವರು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ವಿಷ್ಣುವಿನ ಆಕಾರವನ್ನು ಸ್ಮರಣೆ ಮಾಡ್ತಾ, ವಿಷ್ಣುವಿನ ಕೈನಲ್ಲಿರ್ತಕ್ಕಂತಹ ಆಯುಧಗಳನ್ನು ಸ್ಮರಿಸ್ತಾ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ಒಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.